ಆಕಾಶವಾಣಿ ರೂಪಕ ಮರೆತು ಹೋದ ಭಾಷೆಗೆ ಮರುಹುಟ್ಟು. ರಚನೆ ಎಸ್.ಎನ್. ಅಶೋಕ್ ಕುಮಾರ್. ನಿರೂಪಣೆ ಹನುಮಂತ ಡಿ ನಾಯಕ್ ಮತ್ತು ಸುಜಾತ ಎಫ್. ತಳವಾರ್. ನಿರ್ಮಾಣ ಸುರೇಂದ್ರನಾಥ್ ಸಾತ್ವಿಕ್. ಆತನ ಕಣ್ಣುಗಳು ಅರಳಿದ ತಾವರೆಯ ದಳಗಳಂತೆ ಇವೆ. ಆತನ ಮುಖವು ಚಂದ್ರನಂತೆ ಸುಂದರವಾಗಿದೆ. ಆತನ ಮೂಗು ಸಂಪಿಗೆಯ ಸೊಬಗನ್ನ ಮೀರಿಸಿದೆ. ಆ ಗೊಮ್ಮಟೇಶನನ್ನ ನಿತ್ಯ ನಾನು ತಲೆಬಾಗಿಸಿ ವಂದಿಸುವೆ. ವಿಶ್ವದ ಅತ್ಯಂತ ಎತ್ತರವಾದ ಏಕಶಿಲಾಮೂರ್ತಿ ಎಂದು ಹೆಸರಾದ ಭಗವಾನ್ ಶ್ರೀ ಬಾಹುಬಲಿ ಗೊಮ್ಮಟೇಶ್ವರನ 58 ಅಡಿ 8 ಇಂಚು ಎತ್ತರವಾದ ಮೂರ್ತಿ ಇರುವುದು ಶ್ರವಣಬೆಳಗೊಳದಲ್ಲಿ. ಆ ಮೂರ್ತಿಯ ತುಂಗಾಕೃತಿ, ಸೌಂದರ್ಯ, ಅತಿಶಯಗಳನ್ನು ವರ್ಣಿಸುವ ವಿಸಟ್ಟ ಕಂದೊಟ್ಟ ದಲಾಣುಯಾರಂ ಸ್ತುತಿಯು ರಚನೆಯಾಗಿದ್ದು 1000 ವರ್ಷಗಳ ಹಿಂದೆ. ಈ ಸ್ತುತಿಯ ಭಾಷೆ ಪ್ರಾಕೃತ. ಕ್ರಿಸ್ತಶಕ 981ರಲ್ಲಿ ನಡೆದ ಶ್ರೀ ಬಾಹುಬಲಿ ಮೂರ್ತಿ ಪ್ರತಿಷ್ಠಾಪನಾ ಪ್ರಥಮ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ರಚಿತವಾದ ಸ್ತುತಿ ಇದು. ಪ್ರಾಕೃತ ಭಾಷೆಯಲ್ಲಿ ಇದನ್ನ ರಚಿಸಿದವರು ಆಚಾರ್ಯ ಶ್ರೀ ನೇಮಿಚಂದ್ರ. ಇಂದು ಕೇವಲ ಪಂಡಿತರಿಗೆ ಮಾತ್ರ ತಿಳಿದಿರುವ ಪ್ರಾಕೃತ ಭಾಷೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ, ಅಂದರೆ 2500 ವರ್ಷಗಳ ಹಿಂದೆ ಜನಸಾಮಾನ್ಯರ ಭಾಷೆಯಾಗಿದ್ದಿತು. ಭಾರತದ ಪ್ರಾಚೀನ ಭಾಷೆಗಳಲ್ಲಿ ಪ್ರಾಕೃತ ಭಾಷೆಗೆ ಮಹತ್ವಪೂರ್ಣ ಸ್ಥಾನವಿದೆ. ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿದ್ದ ಶ್ರೀ ಮಹಾವೀರ ತೀರ್ಥಂಕರರು ಪ್ರಾಕೃತ ಭಾಷೆಯಲ್ಲಿಯೇ ಜನಸಾಮಾನ್ಯರಿಗೆ ಮನದಟ್ಟು ಮಾಡಲು ತಮ್ಮ ಉಪದೇಶಗಳನ್ನು ತಿಳಿಸಿದ್ದಾರೆ. ಶ್ರೀ ಮಹಾವೀರರ ಅಹಿಂಸಾ ಧರ್ಮದ ಉಪದೇಶಗಳು ತಮ್ಮ ಆಡುಭಾಷೆಯಲ್ಲಿಯೇ ಇದ್ದುದರಿಂದ ಜನಸಾಮಾನ್ಯರು ಅರಿತುಕೊಳ್ಳಲು ಸುಲಭವಾಗಿದ್ದಿತು. ಸುಮಾರು 700 ವರ್ಷಗಳ ಕಾಲ ಶ್ರೀ ಮಹಾವೀರರ ಉಪದೇಶಗಳು ಕಂಠಸ್ಥವಾಗಿ ಉಳಿಯುತ್ತಾ ಬಂದಿದ್ದವು. ಕ್ರಿಸ್ತಶಕ 2ನೇ ಶತಮಾನದಲ್ಲಿ, ಅಂದರೆ ಇಂದಿಗೆ 1900 ವರ್ಷಗಳ ಹಿಂದೆ ಶ್ರೀ ಮಹಾವೀರರ ಉಪದೇಶಗಳನ್ನು ಬರವಣಿಗೆಯಲ್ಲಿ ಸಂರಕ್ಷಿಸುವ ಕಾರ್ಯ ನಡೆದಿದ್ದುದು ಕರ್ನಾಟಕದಲ್ಲಿಯೇ ಎಂಬುದು ವಿಶೇಷ. ಸಾಮ್ರಾಟ ಅಶೋಕನು ಬರೆಯಿಸಿದ ಶಿಲಾಲೇಖಗಳು ಪ್ರಾಕೃತ ಭಾಷೆಯಲ್ಲಿಯೇ ಇರುತ್ತವೆ. ಸಾಮ್ರಾಟ್ ಖಾರವೇಲನ ಹಾತಿಗುಂಫಾ ಶಾಸನವು ಪ್ರಾಕೃತದಲ್ಲಿಯೇ ಇದೆ. ಶ್ರೀಲಂಕಾ, ಅಫ್ಘಾನಿಸ್ತಾನ, ಗಿರಿನಾರ್, ಸಾರಾನಾಥಗಳಲ್ಲಿ ದೊರೆತಿರುವ ಹಲವು ಶಿಲಾಲೇಖಗಳು ಪ್ರಾಕೃತದಲ್ಲಿಯೇ ಇರುತ್ತವೆ. ಜನಸಾಮಾನ್ಯರ ಆಡುಭಾಷೆಯಾಗಿದ್ದ ಪ್ರಾಕೃತವು ಇತರ ಭಾಷೆಗಳ ಒತ್ತಡಕ್ಕೆ ಸಿಲುಕಿ ಕಣ್ಮರೆಯಾಗುತ್ತಾ ಬಂದಿರುವುದನ್ನು ಇತಿಹಾಸದಿಂದ ಅರಿಯಬಹುದಾಗಿದೆ. ಪ್ರಾಕೃತ ಭಾಷೆಯಲ್ಲಿ ಜೈನ ಆಗಮ ಗ್ರಂಥಗಳು ರಚನೆಯಾಗಿರುವಂತೆ ವಿವಿಧ ವಿಷಯಗಳ ಬಗ್ಗೆಯೂ ಅಮೂಲ್ಯವಾದ ಗ್ರಂಥಗಳ ರಚನೆಯಾಗಿದೆ. ಆಯುರ್ವೇದ, ಜ್ಯೋತಿಷ್ಯ, ಖಗೋಳಶಾಸ್ತ್ರ, ಲೋಹವಿದ್ಯೆ, ಗಣಿತಶಾಸ್ತ್ರ, ವಾಸ್ತುಶಾಸ್ತ್ರಗಳ ಬಗ್ಗೆಯೂ
ಪ್ರಾಕೃತದಲ್ಲಿ ಗ್ರಂಥಗಳ ರಚನೆಯಾಗಿದೆ. ಭಗವಾನ್ ಶ್ರೀ ಮಹಾವೀರರು ನಿರ್ವಾಣ ಹೊಂದಿದ ಸುಮಾರು 600 ವರ್ಷಗಳ ಬಳಿಕ ರಚಿತವಾದ ಷಟ್ಖಂಡಾಗಮ ಗ್ರಂಥವನ್ನು ಶ್ರೀ ಮಹಾವೀರರ ಸಾಕ್ಷಾತ್ ವಾಣಿಯನ್ನು ಲಿಪಿಬದ್ಧಗೊಳಿಸಿದ ಪ್ರಥಮ ಗ್ರಂಥವೆಂದು ಗೌರವಿಸಲಾಗಿದೆ. ಜೈನ ಧರ್ಮೀಯರು ಸ್ತುತಿಸುವ ನಮೋ ಅರಹಂತಾಣಂ ಮಂತ್ರವು ಲಿಪಿಬದ್ಧವಾಗಿ ದೊರೆಯುವುದು ಈ ಗ್ರಂಥದಲ್ಲಿಯೇ. ನಮೋ ಹರಿಹಂತಾಣಂ ನಮೋ ಸಿರೇಧಾಣಂ ನಮೋ ಹರಿಹಂತಾಣಂ ನಮೋ ಸಿರೇಧಾಣಂ ನಮೋ ಐರಿಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯ ಸೌವ ಸಾಹುಣಂ ನಮೋ ಲೋಯ ಸೌವ ಸಾಹುಣಂ ನಮೋ ಲೋಯ ಸೌವ ಸಾಹುಣಂ. ಸಾವಿರಾರು ವರ್ಷಗಳ ಹಿಂದೆ ಜನಸಾಮಾನ್ಯರ ಭಾಷೆಯಾಗಿದ್ದ ಪ್ರಾಕೃತವು, ಅಮೂಲ್ಯ ಗ್ರಂಥಗಳ ರಚನೆಗೆ ಪಾತ್ರವಾಗಿದ್ದ ಪ್ರಾಕೃತವು ಜನಸಾಮಾನ್ಯರಿಂದ ದೂರವಾದದ್ದು ಹೇಗೆ ಎಂಬುದು ಚಿಂತನೀಯವಾದದ್ದಾಗಿದೆ. ಇಂದು ಕೇವಲ ಕೆಲವು ಪಂಡಿತರು ಪ್ರಾಕೃತ ಭಾಷೆಯಲ್ಲಿ ಪರಿಣಿತರಾಗಿ ಪ್ರಾಕೃತ ಭಾಷೆಗೆ ಮರುಹುಟ್ಟು ನೀಡುವ ಕಾರ್ಯವೂ ನಡೆಯುತ್ತಿರುವುದು ದೇಶದಲ್ಲಿ ಹಲವೆಡೆ ಇದೆ. ಕರ್ನಾಟಕದ ಸುಪ್ರಸಿದ್ಧವಾದ ಜೈನ ಕ್ಷೇತ್ರವಾದ ಶ್ರವಣಬೆಳಗೊಳದಲ್ಲಿ ಪ್ರಾಕೃತ ಭಾಷೆಗೆ ಮರುಹುಟ್ಟು ನೀಡುವ ಕಾರ್ಯ ಹಲವು ದಶಕಗಳಿಂದ ನಡೆದಿದೆ. ಶ್ರವಣಬೆಳಗೊಳದ ಶ್ರೀ ಜೈನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳವರ ದೂರದೃಷ್ಟಿಯಿಂದ ಸ್ಥಾಪಿತವಾದ ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯು ಪ್ರಾಕೃತವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯತತ್ಪರವಾಗಿದೆ. BS ಸಣ್ಣಯ್ಯ ಹೀಗೆ ಹೇಳುತ್ತಾರೆ. ಪ್ರಾಕೃತ ಪ್ರಾಚೀನ ಭಾಷೆ. ಅಶೋಕನ ಶಾಸನಗಳು ನಮಗೆ ದೊರೆಯೋ ಹಾಗೆ ಕ್ರಿಸ್ತಪೂರ್ವ 3ನೇ ಶತಮಾನದ್ದು. ಆ ಶಾಸನಗಳಲ್ಲೇ ಪ್ರಾಕೃತ ಇದೆ. ಈ ಪ್ರಾಕೃತ ಆಡುಭಾಷೆ ಆದ್ದರಿಂದ ತತ್ವೋಪದೇಶವನ್ನು ಜನಕ್ಕೆ ಮಾಡೋದಕ್ಕೋಸ್ಕರ ನಮ್ಮ ತೀರ್ಥಂಕರರು ಈ ಭಾಷೆಯನ್ನೇ ಆರಿಸ್ಕೊಂಡ್ರು. ಯಾಕೆಂದರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗಬೇಕು ಅಂತ ಅನ್ನೋ ದೃಷ್ಟಿಯಿಂದ. ಬರೀ ತತ್ವಗ್ರಂಥಗಳು ಮಾತ್ರ ಅಲ್ಲ ಇದರಲ್ಲಿರೋದು. ಶಾಸ್ತ್ರಗ್ರಂಥಗಳಿವೆ, ಗಣಿತಶಾಸ್ತ್ರ ಗ್ರಂಥಗಳಿವೆ, ವೈದ್ಯ ಇವೆ, ನಾಟಕಗಳಿವೆ, ಕಥೆಗಳಿವೆ. ಸಂಸ್ಕೃತ ಗ್ರಾಂಥಿಕ ಭಾಷೆ ಆದರೆ ಪ್ರಾಕೃತ ಆಡುಭಾಷೆ. ಸಾಮಾನ್ಯ ಜನರಿಗೂ ತತ್ವೋಪದೇಶ ಅಥವಾ ನಮ್ಮ ಜ್ಞಾನ ಪ್ರಸಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ಜೈನ ಸಾಹಿತ್ಯ ಅಂತೂ ಪೂರ್ಣವಾಗಿ ಪ್ರಾಕೃತದಲ್ಲೇ ಇದೆ ಹಿಂದಿಂದ. ಯಾವಾಗ ಸಂಸ್ಕೃತ ಪ್ರಬಲವಾಯಿತೋ ಪ್ರಾಂತೀಯ ಭಾಷೆಗಳು ಯಾವಾಗ ಪ್ರಚಾರಕ್ಕೆ ಬಂದವೋ ಆವಾಗ ಈ ಪ್ರಾಕೃತವನ್ನು ಮರೆತುಬಿಟ್ರು. ಅದು ಹಾಗಾಗಿ ಓಲೆ ಗ್ರಂಥಗಳಲ್ಲಿ, ಹಸ್ತಪ್ರತಿಗಳಲ್ಲಿ ಬೇಕಾದಷ್ಟು ಸಿಗ್ತವೆ ಗ್ರಂಥಗಳು. ಆದರೆ ಅವನ ಪ್ರಚಾರ ಮತ್ತು ಪ್ರಕಾಶನ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಪೂಜ್ಯ ಸ್ವಾಮೀಜಿಯವರು ಜೀರ್ಣೋದ್ಧಾರ ಆಗಬೇಕು ಅಂತ ಅನ್ನೋ ದೃಷ್ಟಿಯಿಂದ ಈ ಸಂಸ್ಥೆಯನ್ನು 1993ರಲ್ಲಿ ಸ್ಥಾಪಿಸಿದ್ರು. ಇದಕ್ಕೋಸ್ಕರ 50 ಎಕರೆ ಭೂಮಿಯನ್ನು ಮಾಡಿಕೊಂಡು ಸೊಗಸಾದ ಕಟ್ಟಡವನ್ನು 50 ಲಕ್ಷ ರೂಪಾಯಿದಲ್ಲಿ ಆ ಕಾಲದಲ್ಲಿ ಕಟ್ಟಿ ರಾಷ್ಟ್ರಪತಿಗಳಾಗಿದ್ದಂಥ ಶಂಕರದಯಾಳ ಶರ್ಮಾ ಅವರು ಉದ್ಘಾಟನೆ ಮಾಡಿದ್ರು 1993ರಲ್ಲಿ. ಅಲ್ಲಿಂದ ಪ್ರಾಕೃತವನ್ನು ಈ ಹಸ್ತಪತಿಗಳು ಎಲ್ಲೆಲ್ಲಿದ್ದೋ ಎಲ್ಲವನ್ನು ಸಂಗ್ರಹ ಮಾಡಿ ರಕ್ಷಣೆ ಮಾಡಿ ಕ್ಯಾಟ್ಲಾಗ್ಗಳು, ಸೂಚಿಪಟ್ಟಿಗೆಲ್ಲ ತಯಾರು ಮಾಡಿ ಅದು ಪ್ರಕಟ ಮಾಡಿದ್ದೀವಿ. ಪ್ರಾಕೃತ ಸಿದ್ಧಾಂತ ಗ್ರಂಥಗಳು 40 ಸಂಪುಟಗಳಲ್ಲಿ ಜೈಧವಳ, ಧವಳ, ಮಹಾಧವಳ ಇವು ಹಿಂದಿಯಲ್ಲಿ ಪ್ರಕಾಶ ಆಗಿತ್ತು. ಆದರೆ ಕನ್ನಡದಲ್ಲಿ ಅವಾಗಿರಲಿಲ್ಲ. ಅವನ್ನು ನಮ್ಮ ಸ್ವಾಮೀಜಿಯವರು 2 ಕೋಟಿಗಿಂತಲೂ ಹೆಚ್ಚು ಹಣವನ್ನು ವೆಚ್ಚ ಮಾಡಿ ಅನುವಾದ ಮಾಡಿಸಿ ಕನ್ನಡದಲ್ಲಿ ಈಗ 40 ಸಂಪುಟಗಳನ್ನು ನಾವು ಪ್ರಕಟ ಮಾಡಿದ್ದೀವಿ. ಹೀಗೆ ಗೊಮ್ಮಟಸಾರ ಇದು ಚಾವುಂಡರಾಯ ಬಾಹುಬಲಿಯ ಪ್ರತಿಷ್ಠಾಪನೆ ಮಾಡಿದ ಕಾಲಕ್ಕೆ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಅಂತ ಅವರ ಗುರುಗಳಿದ್ದರು, ಚಾವುಂಡರಾಯನ ಗುರುಗಳು. ನಮೋಸ್ತು ಗುರುವರ್ಯ, ನಮೋಸ್ತು. ಸದ್ಧರ್ಮ ವೃದ್ಧಿರಸ್ತು ಚಾವುಂಡರಾಯ. ಈ ಕಳ್ವಪ್ಪಗಿರಿಯ ಪ್ರಶಾಂತ ವಾತಾವರಣ ತಮ್ಮ ಅಧ್ಯಯನಕ್ಕೆ, ಬರವಣಿಗೆಗೆ ಅನುಕೂಲವಾಗಿದೆ ಎಂದು ನಾನು ಭಾವಿಸುತ್ತೇನೆ ಗುರುದೇವ.
ಆಚಾರ್ಯ ಶ್ರೀ ನೇಮಿಚಂದ್ರ ಗುರುದೇವರಿಂದ ಈ ಅಮೂಲ್ಯ ಗ್ರಂಥಗಳನ್ನು ಜನ ನಿರೀಕ್ಷಿಸುತ್ತಿದ್ದಾರೆ. ನಾವೀಗ ಷಟ್ಖಂಡಾಗಮದ ಪುನರ್ ಅಧ್ಯಯನ ನಡೆಸಿದ್ದೇವೆ. ಚಾವುಂಡರಾಯರು ಕೆಲವು ದಿನಗಳ ಕಾಲ ಇಲ್ಲಿಯೇ ಉಳಿದು ಅಧ್ಯಯನದಲ್ಲಿ ಪಾಲ್ಗೊಳ್ಳಬಹುದಲ್ಲವೇ? ತಲಕಾಡಿನ ಗಂಗ ಸಾಮ್ರಾಜ್ಯದ ಬಹುದೊಡ್ಡ ಹೊಣೆಗಾರಿಕೆ ನನ್ನ ಹೆಗಲ ಮೇಲಿದೆ ಗುರುವರ್ಯ. ಮಹಾಪ್ರಧಾನಿಯಾಗಿ, ದಂಡನಾಯಕನಾಗಿ ಸಾಮ್ರಾಜ್ಯದ ಸಂರಕ್ಷಣೆ ನಿರ್ವಹಿಸಬೇಕಾಗಿದೆ. ಸಿದ್ಧಾಂತ ಗ್ರಂಥಗಳ ಆಳವಾದ ಅಧ್ಯಯನ ಮಾಡಬೇಕು. ಕನ್ನಡ ಜನತೆಗೆ ಪುರಾಣ ಕಾವ್ಯವನ್ನು ನೀಡಬೇಕೆಂಬ ಮನದಾಸೆ ನನ್ನದು. ಷಟ್ಖಂಡಾಗಮದ ಅಧ್ಯಯನಕ್ಕೆ ಸಮಯ ನೀಡುವುದು ಕಷ್ಟ ಸಾಧ್ಯ ಗುರುವರ್ಯ. ನಿಮ್ಮ ಪರಿಸ್ಥಿತಿ ನಮಗೆ ಅರ್ಥವಾಗುತ್ತದೆ ಚಾವುಂಡರಾಯ. ನಿಮ್ಮ ದೇಹದಾರ್ಢ್ಯ, ಸುಂದರ ರೂಪವನ್ನು ನೋಡಿ ನಾವು ನಿಮ್ಮನ್ನು ಗೊಮ್ಮಟ ಎಂದು ಕರೆಯುತ್ತಿದ್ದೇವೆ. ನಮ್ಮ ಈ ಗೊಮ್ಮಟರಾಯನಿಗಾಗಿ ಷಟ್ಖಂಡಾಗಮವನ್ನು ಗೊಮ್ಮಟ ಸಾರವೆಂದು ಸಂಕ್ಷಿಪ್ತ ರೂಪದಲ್ಲಿ ರಚಿಸುತ್ತೇವೆ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಚಾಮುಂಡರಾಯನ ಅಪೇಕ್ಷೆಯಂತೆ ಆ ಗುರುಗಳು ಗೊಮ್ಮಟಸಾರ ಅನ್ನೋ ಗ್ರಂಥವನ್ನು ರಚನೆ ಮಾಡಿದ್ರು ಪ್ರಾಕೃತದಲ್ಲಿ. ಅದಕ್ಕೆ ಕನ್ನಡಿಗರಿಗೆ ಅದರ ಉಪಯೋಗ ಆಗಬೇಕು ಅಂತ ಕೇಶವರ್ಣಿ ಅನ್ನೋರು 14ನೇ ಶತಮಾನದಲ್ಲಿ ಕನ್ನಡ ವ್ಯಾಖ್ಯಾನವನ್ನು ಬರೆದರು. ಅದು ಸುಮಾರು 2000 ಪುಟಗಳಷ್ಟಿದೆ. ನಾನು ಅದನ್ನು ಸಂಸ್ಕರಣ ಮಾಡಿ ಓಲೆಯಿಂದ ಪ್ರತಿ ಮಾಡಿ 4 ಸಂಪುಟಗಳಲ್ಲಿ ಅದು ಪ್ರಕಟ ಆಗಿದೆ ನಮ್ಮ ಸಂಸ್ಥೆಯಿಂದಲೇ. ಹೀಗೆ ಕನ್ನಡ ಸಾಹಿತ್ಯ ಸಂಪತ್ತು ಹೆಚ್ಚು ಬೇಕಾದರೆ ಈ ಪ್ರಾಕೃತ ಗ್ರಂಥಗಳ ಕನ್ನಡ ಅನುವಾದ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸ್ವಾಮೀಜಿಯವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, ಮತ್ತು ಇದರ ಪ್ರಚಾರ ಹೇಗಾಗಬೇಕು, ಗ್ರಂಥಗಳನ್ನೆಲ್ಲ ಪರಿಷ್ಕರಣೆ ಮಾಡಿದ್ಮೇಲೆ ಎಷ್ಟೊಂದು ಸಂಪತ್ತಿದೆ ಇದರಲ್ಲಿ ಅನ್ನೋದೆಲ್ಲ ಗೊತ್ತಾಯಿತು. ಲೋಕೋತ್ತರ ಗಣಿತ ಅಂತ ಹೇಳ್ತಾರೆ, ಸಾಮಾನ್ಯ ಗಣಿತ ಅಲ್ಲ ಇದು, ಲೋಕೋತ್ತರ ಗಣಿತ ಅಂತ ಅವರೇ ಹೇಳ್ತಾರೆ, ವ್ಯಾಖ್ಯಾನ ಮಾಡಿರೋರು. ಸೂರ್ಯ ಸಿದ್ಧಾಂತ, ಚಂದ್ರ ಸಿದ್ಧಾಂತ, ಮೇರು ಸಿದ್ಧಾಂತ ಎಲ್ಲ ಅಳತೆ ಮಾಡಿದ್ದಾರೆ. ಭೂಮಿಯನ್ನು ಅಳತೆ ಹೇಗೆ ಮಾಡಿದ್ರು ಅನ್ನೋದು ಗೊತ್ತಾಗೋದಿಲ್ಲ. ಗೊಮ್ಮಟಸಾರ ಆಗಲಿ, ತಿಳುವೆ ಪಣ್ಣೆತ್ತಿ ಆಗಲಿ, ಪ್ರಾಕೃತ ಗ್ರಂಥಗಳನ್ನು ನೋಡಿದ್ರೆ ಅದರಲ್ಲಿ ಬರೋ ಗಣಿತಶಾಸ್ತ್ರ ಇದೆಯಲ್ಲ, ಗಣಿತ ಲೆಕ್ಕ ಇದೆಯಲ್ಲ, ಅದು ಆಶ್ಚರ್ಯಕರವಾದ ರೀತಿಯಲ್ಲಿದೆ. ಅಂಥ ಹಿರಿಮೆ ಪ್ರಾಕೃತ ಗ್ರಂಥಗಳಿಗಿದೆ. ಸಾಮಾನ್ಯ ಜನಕ್ಕೂ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಂಸ್ಥೆ ಸ್ಥಾಪನೆಯಾಗಿ ಈಗ ಇದನ್ನು ವಿಶ್ವವಿದ್ಯಾನಿಲಯ ಮಾಡಬೇಕು. ಭಾರತದಲ್ಲಿ ಎಲ್ಲೂ ಕೂಡ ಪ್ರಾಕೃತದ ಬಗ್ಗೆ ಒಂದು ವಿಶ್ವವಿದ್ಯಾಲಯ ಇಲ್ಲ. ಅಂಥದ್ದು ಒಂದು ವಿಶ್ವವಿದ್ಯಾಲಯ ನಮ್ಮ ಶ್ರವಣಬೆಳಗೊಳದಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರದವರು ಕೂಡ ಸಹಕಾರ ನೀಡ್ತಾ ಇದೆ. ಆ ದಿಶೆಯಲ್ಲಿ ಈಗ ಕೆಲಸ ನಡೀತಾ ಇದೆ. ಪ್ರಾಕೃತ ಭಾಷೆಯಲ್ಲಿ ರಚಿತವಾದ ಗ್ರಂಥಗಳೇ ಅಲ್ಲದೆ ಬಹು ಅಮೂಲ್ಯವಾದ ಓಲೆಗರಿ ಗ್ರಂಥಗಳನ್ನು ಸಂರಕ್ಷಿಸುವ ಕಾರ್ಯವು ಸಂಸ್ಥೆಯಲ್ಲಿ ನಡೆಯುತ್ತಿದೆ. ಓಲೆಗರಿ ಗ್ರಂಥಗಳ ಸಂಗ್ರಹ, ಸಂರಕ್ಷಣೆ, ಅಧ್ಯಯನ, ಅನುವಾದ ಹಾಗೂ ಪ್ರಕಾಶನದ ಬಗ್ಗೆ ಹೀಗೆ ಹೇಳುತ್ತಾರೆ. 1993ರಲ್ಲಿ ಶ್ರವಣಬೆಳಗೊಳದಲ್ಲಿ ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಸುಮಾರು 8,000 ಹಸ್ತಪ್ರತಿಗಳನ್ನು ಇಲ್ಲಿ ಸಂಗ್ರಹಿಸುವಂತಹ ಒಂದು ಕಾರ್ಯವನ್ನು ಅವರು ಕೈಗೊಂಡಿದ್ದಾರೆ. ಇವರು SV ಮುರಳಿ. ಬಹುಶಃ ಇಲ್ಲಿ ಇರತಕ್ಕಂಥ ಎಲ್ಲ ಹಸ್ತಪ್ರತಿಗಳು ಮೌಲ್ಯಯುತವಾಗಿರ್ತಕ್ಕಂಥ ಜ್ಞಾನಧಾರೆಯನ್ನು ನೀಡುವಂತಹ ಹಸ್ತಪ್ರತಿಗಳಾಗಿವೆ. ಹಾಗಾಗಿ ಇವುಗಳ ಸಂರಕ್ಷಣೆ, ಸಂಗ್ರಹ ನಮ್ಮೆಲ್ಲರ ಹೊಣೆ. ನಾವು ಓಲೆ ಮತ್ತು ಕಾಗದದ ಹಸ್ತಪ್ರತಿಗಳು 2 ರೀತಿಯ ಹಸ್ತಪ್ರತಿಗಳನ್ನು ನಾವು ಸಂಗ್ರಹಿಸಿದ್ದೀವಿ. ಅದರಲ್ಲಿ ಬಹಳ ಪುರಾತನ ಹಸ್ತಪ್ರತಿಗಳು ಕೂಡ ಇರುವಂಥದ್ದನ್ನು ನಾವು ಇಲ್ಲಿ ದಾಖಲಿಸ್ಬೋದು. ಈ ಸಂಗ್ರಹದ ಸಂದರ್ಭದಲ್ಲಿ ಎಲ್ಲ ವಿಧವಾದ ಎಲ್ಲ ಧರ್ಮದ ಹಸ್ತಪ್ರತಿಗಳು ಕೂಡ ನಮ್ಮಲ್ಲಿ ಲಭ್ಯವಾಗಿದೆ. ಇದನ್ನು ಇಲ್ಲಿ ಸಂಗ್ರಹವನ್ನು ಸಂರಕ್ಷಣೆಯನ್ನು ಮಾಡ್ತಾಯಿದ್ದೀವಿ. ಮನೆಗಳಲ್ಲಿ ಇರುವಂತಹ ಹಸ್ತಪ್ರತಿಗಳಲ್ಲಿ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿರ್ತಕ್ಕಂಥವರು ಇದನ್ನು ಪೂಜಾ ಕೈಂಕರ್ಯಕ್ಕೆ ಮಾತ್ರ ಬಳಸುವಂತಹ ಒಂದು ಪ್ರತೀತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ಮೌಲ್ಯಯುತವಾದಕ್ಕಂತಹ ಆ ವಸ್ತು ವಿಷಯ ಏನಿದೆ ಹಸ್ತಪ್ರತಿಗಳಲ್ಲಿ, ಅದು ನಾಶವಾಗಲಿಕ್ಕೆ ಎಲ್ಲೋ ಒಂದು ಕಡೆ ಕಾರಣ ಆಗಬಹುದು ಅನ್ನುವಂತಹ ಭೀತಿ ನಮಗೆ ಕಾಡ್ತಾ ಇದೆ. ಯಾಕೆಂದರೆ ಅವರು ಪೂಜಾ ಸಾಮಗ್ರಿಗಳನ್ನು ಅದರ ಮೇಲೆ ಅಭಿಷೇಕ ಮಾಡಿದಂತಹ ಎಲ್ಲ ರೀತಿಯ ದ್ರವ್ಯಗಳು ಕೂಡ ಅದರ ಮೇಲೆ ಬಿದ್ದು ಅವುಗಳ ನಾಶಕ್ಕೆ ಕಾರಣವಾಗ್ತಾ ಇದೆ. ಇದು ಬಹಳ ವಿಷಾದನೀಯ ಸಂಗತಿ. ಹಾಗಾಗಿ ಆ ಮೌಢ್ಯದಿಂದ ಹೊರಬಂದು ಇಂತಹ ಹಲವಾರು ಸಂಸ್ಥೆಗಳು ನಮ್ಮ ಕರ್ನಾಟಕದಾದ್ಯಂತ ಆಗಿರ್ಬೋದು, ದೇಶದಲ್ಲಿ ಎಲ್ಲ ಕಡೆಯೂ ಇದೆ. ಅದಕ್ಕೆ ಅವರು ಕೊಟ್ಟಿದ್ದೇ ಆದರೆ
ಒಂದು ಹಸ್ತಪ್ರತಿ ಕೇಂದ್ರ ಭಂಡಾರವನ್ನು ನಾವು ನಿರ್ಮಾಣ ಮಾಡ್ಬೋದು. ಅವುಗಳ ಸಂಶೋಧನೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅನ್ನುವಂತಹ ಭಾವನೆ. ಹಲವಾರು ರೀತಿಯ ವಿಶೇಷ ಹಸ್ತಪ್ರತಿಗಳನ್ನು ನಾವು ನಮ್ಮ ಗ್ರಂಥ ಭಂಡಾರದಲ್ಲಿ, ಆಗಮ ಗ್ರಂಥ ಭಂಡಾರದಲ್ಲಿ ಸಂಗ್ರಹಿಸಿದ್ದೇವೆ. ಅದರಲ್ಲಿ ಮೊದಲನೆಯದಾಗಿ ಆಚಾರ್ಯ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಈ ಒಂದು ಶ್ರವಣಬೆಳಗೊಳದ ಮೊದಲ ಶ್ರೀಮಠದ ಭಟ್ಟಾರಕರಾಗಿದ್ದರು. ಅವರು ಚಿಕ್ಕಬೆಟ್ಟದ ಒಂದು ಚಂದ್ರಗಿರಿಯಲ್ಲಿ ಈ ಗೊಮ್ಮಟಸಾರ ಅನ್ನುವಂಥ ಪ್ರಾಕೃತ ಗ್ರಂಥವನ್ನು ಬರೆದಿರ್ತಕ್ಕಂಥ ಓಲೆಗರಿ ಗ್ರಂಥ ನಮ್ಮಲ್ಲಿ ಸಂರಕ್ಷಿತವಾಗಿದೆ. ಹಾಗೆ ವಿಷವೈದ್ಯಕ್ಕೆ ಸಂಬಂಧಪಟ್ಟಂತಹ ಮಂಗರಾಜನ ಖಗೇಂದ್ರಮಣಿ ದರ್ಪಣ ಅನ್ನುವಂತಹ ಒಂದು ಗ್ರಂಥವೂ ಕೂಡ ನಮ್ಮಲ್ಲಿ ಸಂರಕ್ಷಿತವಾಗಿದೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ರಚಿತವಾಗಿರ್ತಕ್ಕಂಥ ಮಹಾವೀರ ಆಚಾರ್ಯರ ಛತ್ತೀಸ ಗಣಿತ, ಕ್ರಿಸ್ತಶಕ 12ನೇ ಶತಮಾನದ ಮಾಧವಚಂದ್ರ ತ್ರೈವಿದ್ಯನ ಕ್ಷಪಣಸಾರ, ಹಾಗೆ ಮತ್ತೊಂದು ಆಚಾರ್ಯ ನೇಮಚಂದ್ರ ಸಿದ್ಧಾಂತ ಚಕ್ರವರ್ತಿಗಳ ತ್ರಿಲೋಕ ಸಾರ, ಇದು 10ನೇ ಶತಮಾನದಲ್ಲಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಮತ್ತು ಅಳಿಯ ಲಿಂಗರಾಜನ ಕ್ರಿಸ್ತಶಕ 1850ರ ಒಂದು ವಿಶೇಷ ಹಸ್ತಪ್ರತಿ ಶ್ರೀತತ್ವನಿಧಿ ಅನ್ನುವಂಥದ್ದು ಕೂಡ ನಮ್ಮ ಗ್ರಂಥ ಭಂಡಾರದಲ್ಲಿದೆ. ಇದರ ಜೊತೆಗೆ ಕ್ರಿಸ್ತಶಕ 1242ರಲ್ಲಿ ಪ್ರತಿಯಾಗಿರ್ತಕ್ಕಂಥ ರನ್ನನ ಗದಾಯುದ್ಧ, ಕ್ರಿಸ್ತಶಕ 1395ರ ಪಂಪನ ಆದಿಪುರಾಣ, ಕ್ರಿಸ್ತಶಕ 1554ರ ಕುಮಾರವ್ಯಾಸ ಭಾರತ, ಇವುಗಳು ನಮ್ಮ ಈ ಒಂದು ಆಗಮ ಗ್ರಂಥ ಭಂಡಾರದಲ್ಲಿ ಸಂಗ್ರಹವಾಗಿದೆ. ಇದೇ ರೀತಿ ವಿಶೇಷವಾಗಿ ಆಯುರ್ವೇದ ಗ್ರಂಥಗಳು, ವಿಷವೈದ್ಯಕ್ಕೆ ಸಂಬಂಧಪಟ್ಟಂಥದ್ದು, ಹಾಗೆ ಕುದುರೆಯ ಹಾವಭಾವಗಳ ವಿವರಣೆಯನ್ನು ನೀಡುವಂತಹ ಅಶ್ವ ಆಯುರ್ವೇದ ಅನ್ನುವಂಥದ್ದು, ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹಸ್ತಪ್ರತಿಗಳು ಕೂಡ ನಾವಿಲ್ಲಿ ಸುಮಾರು 8,000 ಹಸ್ತಪ್ರತಿಗಳನ್ನು ಸಂಗ್ರಹವನ್ನು ಮಾಡಿದ್ದೇವೆ. ಗ್ರಂಥ ಹಸ್ತಪ್ರತಿಗಳನ್ನು ನಾವು 2 ವಿಧವಾಗಿ ವಿಂಗಡಿಸ್ಕೊಳ್ತೇವೆ. ಒಂದು ಓಲೆಗರಿ ಮತ್ತು ಕಾಗದ. ಶಿಲಾಯುಗದಿಂದ ಹಿಡಿದು ತಾಮ್ರಯುಗದವರೆಗೂ ಕೂಡ ಈ ಒಂದು ಹಸ್ತಪ್ರತಿಗಳನ್ನು ರಚನೆ ಮಾಡಿರತಕ್ಕಂಥದ್ದು ಇದೆ. ಆದರೆ ನಮಗೆ ಪರಿಚಿತವಾಗಿರ್ತಕ್ಕಂಥದ್ದು ಮರದ ಹಲಗೆಗಳ ಮೇಲೆ ಬರೆದಿರ್ತಕ್ಕಂಥದ್ದು, ಅದರಲ್ಲಿ ಮರದ ತೊಗಟೆಯಿಂದ ತೆಗೆದಿರ್ತಕ್ಕಂಥ ಭೂರ್ಜಪತ್ರ ಅನ್ನುವಂಥ ಒಂದು ಪತ್ರದ ರೀತಿಯಲ್ಲಿ ಬರೆದಿರ್ತಕ್ಕಂಥದ್ದು. ನಂತರದಲ್ಲಿ ತಾಳೆ ಎಲೆಯ ಮೇಲೆ ಬರೆಯೋದಲ್ಲ, ಕೊರೆಯುವಂತಹ ಒಂದು ಪದ್ಧತಿ ತಾಳೆಗರಿ ಮೇಲೆ ಬಂದಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿಂದ ಈ ತಾಳೆಗರಿಗಳ ಪರಿಚಯವಾಗ್ತದೆ. ಇನ್ನು ನಮಗೆ 19ನೇ ಶತಮಾನದ ನಂತರ ಕಾಗದದ ಹಸ್ತಪ್ರತಿಗಳು ನಮಗೆ ದೊರೆಯುತ್ತದೆ. ಈ ಹಸ್ತಪ್ರತಿಗಳ ಸಂರಕ್ಷಣೆಯನ್ನು ಮಾಡಬೇಕಾದ್ರೆ ಲಿಪಿಕಾರ ಹೇಳುವಂಥ ಒಂದು ಮಾತು, ತೈಲಾದ್ರಕ್ಷೇತ್ ಜಲಾದ್ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾತ್ ಮೂರ್ಖಹಸ್ತೆ ನ ದಾತವ್ಯಮೇವಂ ವದತಿ ಪುಸ್ತಕಂ. ಅಂದರೆ ತೈಲ ಅಥವಾ ಎಣ್ಣೆಯಿಂದ ರಕ್ಷಿಸಬೇಕು, ಜಲ ಅಂದರೆ ನೀರಿನಿಂದ ರಕ್ಷಿಸಬೇಕು, ಸಡಿಲವಾಗಿ ಹಸ್ತಪ್ರತಿಯನ್ನು ಕಟ್ಟಬಾರದು, ಮೂರ್ಖರ ಅಂದರೆ ಇದರ ಬಗ್ಗೆ ತಿಳಿಯದೇ ಇರುವವರಿಗೆ ಈ ಗ್ರಂಥಗಳು ದೊರೆತರೆ ಅದು ಸುರಕ್ಷಿತವಾಗಿ ನಮಗೆ ಸಿಗುವುದಿಲ್ಲ. ಭಗ್ನಪೃಷ್ಠ ಕಟಿಗ್ರೀವ ಬುದ್ಧ ದೃಷ್ಟಿರದೋ ಮುಖಂ ಕಷ್ಟೇನ ಲಿಖಿತಂ ಶಾಸ್ತ್ರಂ ಯತ್ನೇನ ಪರಿಪಾಲಯೇ. ಅಂದರೆ ಭಗ್ನಪೃಷ್ಠ, ಸೊಂಟವನ್ನು ಬಗ್ಗಿಸಿಕೊಂಡು ತಲೆ ತಗ್ಗಿಸಿ ನೇರವಾದ ದೃಷ್ಟಿಯಿಂದ ಈ ಕಷ್ಟವಾದ ಶಾಸ್ತ್ರವನ್ನು ಬರೆದಿರುವ ಕಾರಣದಿಂದ ಇದನ್ನು ಸಂರಕ್ಷಿಸಿ. ಹಾಗಾಗಿ ಆ ಒಂದು ಹಸ್ತಪ್ರತಿಗಳನ್ನು ಅಷ್ಟು ರೀತಿಯಲ್ಲಿ ನಾವು ಸಂರಕ್ಷಣೆಯನ್ನು ಮಾಡಬೇಕು, ಅಷ್ಟು ಜೋಪಾನವಾಗಿ ಎನ್ನುವಂಥ ವಿಚಾರವನ್ನು ಈ ಒಂದು ಸಂರಕ್ಷಣೆಯ ದೃಷ್ಟಿಯಿಂದ ಹೇಳ್ತಾರೆ. ಸುಕಂಠ ಸೋಹಾಜಿಯ ದೇವಸಂಖಂ ಹಿಮಾಲಯುದ್ಧಾಮ ವಿಶಾಲ ಕಂಧಂ ಸುಪ್ಪಿ ಖಣಿಜ್ಜಾಯಲ ಸುಟ್ಟಮಜ್ಜಂ ತಂ ಗೊಮ್ಮಟೇಸಂ ಪಡಮಾಮಿ ನಿತ್ಯಂ ತಂ ಗೊಮ್ಮಟೇಸಂ ಪ್ರಾಕೃತ ಭಾಷೆಯನ್ನು ಪ್ರಭಾವನೆಗೊಳಿಸಲು ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯು ಅಂಚೆ ಮೂಲಕ ಪ್ರಾಕೃತ ಶಿಕ್ಷಣವನ್ನು ನೀಡುವ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಾಕೃತ ಶಿಕ್ಷಣ ಮತ್ತು ಪರೀಕ್ಷೆ ವಿಧಾನದ ಕುರಿತು MO ಮಂಜಯ್ಯ ಹೀಗೆ ತಿಳಿಸುತ್ತಾರೆ. ನಮ್ಮ ಸಂಸ್ಥೆಯ ವತಿಯಿಂದ
ಅಂಚೆ ತರಪಿನ ಶಿಕ್ಷಣದ ಮುಖಾಂತರ 2007-8ನೇ ಇಸವಿಯಿಂದ ನಿರಂತರವಾಗಿ ಕನ್ನಡ ಮತ್ತು ಹಿಂದಿ ಮಾಧ್ಯಮದಲ್ಲಿ ಪ್ರಾಕೃತ ಕೋರ್ಸ್ಗಳನ್ನು ನಡೆಸ್ತಾ ಬಂದಿದ್ದೇವೆ. ಪ್ರಸ್ತುತ ನಮ್ಮ ಸಂಸ್ಥೆಯಿಂದ ಚಾಲ್ತಿಯಲ್ಲಿರುವ ಪ್ರಾಕೃತ ಕೋರ್ಸ್ಗಳ ವಿವರ ಈ ರೀತಿ ಇದೆ. ಪ್ರಾಕೃತ ಸರ್ಟಿಫಿಕೇಟ್ ಕೋರ್ಸ್, ಸಾಮಾನ್ಯ ಅರ್ಹತೆ 7ನೇ ತರಗತಿ ಉತ್ತೀರ್ಣ. ಪ್ರಾಕೃತ ಡಿಪ್ಲೊಮಾ ಕೋರ್ಸ್ 1 ವರ್ಷದ್ದು, ಸಾಮಾನ್ಯ ವಿದ್ಯಾರ್ಹತೆ 10ನೇ ತರಗತಿ ಉತ್ತೀರ್ಣ. ಪ್ರಾಕೃತ ಪ್ರಥಮ 1 ವರ್ಷದ ಅವಧಿಯ ಕೋರ್ಸ್, 8ನೇ ತರಗತಿ ಉತ್ತೀರ್ಣ ಅಥವಾ ಓದಲು ಬರೆಯಲು ಬರುವ ಯಾವುದೇ ವಿದ್ಯಾರ್ಥಿಗಳು ಈ ಪ್ರಾಕೃತ ಪ್ರಥಮಕ್ಕೆ ಪ್ರವೇಶ ಪಡಿಬಹುದು. ಹಾಗೆ ಪ್ರಾಕೃತ ಮಧ್ಯಮ 2 ವರ್ಷದ ಕೋರ್ಸ್, ಪ್ರಾಕೃತ ಪ್ರಥಮ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಅಥವಾ 10ನೇ ತರಗತಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಇದಕ್ಕೆ ಪ್ರವೇಶ ಪಡಿಬಹುದು. ಪ್ರಾಕೃತ ವಿಶಾರದ ಇದು 3 ವರ್ಷದ ಕೋರ್ಸ್, ಪ್ರಾಕೃತ ಮಧ್ಯಮ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಅಥವಾ 12ನೇ ತರಗತಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಈ ಕೋರ್ಸಿಗೆ ಪ್ರವೇಶ ಪಡಿಬಹುದು. ಪ್ರಾಕೃತ ರತ್ನ 2 ವರ್ಷದ ಕೋರ್ಸ್, ಇದಕ್ಕೆ ಸಾಮಾನ್ಯ ಅರ್ಹತೆ ಪ್ರಾಕೃತ ವಿಶಾರದ ಉತ್ತೀರ್ಣ ಅಥವಾ ಯಾವುದೇ ಪದವಿ ಉತ್ತೀರ್ಣರಾದವರು ಈ ಪ್ರಾಕೃತ ರತ್ನವನ್ನು ಪಡಿಬಹುದು. 2007-8ನೇ ಸಾಲಿನಿಂದ 2015-16ನೇ ಇಸವಿಯವರೆಗೆ ಸುಮಾರು 7421 ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿರುತ್ತಾರೆ. ಅದರಲ್ಲಿ ಯಶಸ್ವಿಯಾಗಿ ಪ್ರಾಕೃತ ಕೋರ್ಸ್ಗಳನ್ನು ಮುಗಿಸಿದಂಥ ವಿದ್ಯಾರ್ಥಿಗಳ ಸಂಖ್ಯೆ 4716 ಜನ. ಪ್ರತಿ ಕೋರ್ಸ್ನಲ್ಲಿ ಅತ್ಯುನ್ನತ ಮಾರ್ಕ್ಸನ್ನು ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ, 2ನೇ ಹಂತದಲ್ಲಿ ರಜತ ಪದಕ, 3ನೇ ಹಂತದಲ್ಲಿ ಕಂಚಿನ ಪದಕವನ್ನು ನೀಡಿ ಅವರಿಗೆ ಘಟಿಕೋತ್ಸವದಲ್ಲಿ ಅವರಿಗೆ ಸನ್ಮಾನಿಸಲಾಗುತ್ತೆ. ನಮ್ಮ ಸಂಸ್ಥೆಯ ವತಿಯಿಂದ ಸುಮಾರು 21 ಪ್ರಾಕೃತ ಅಧ್ಯಯನ ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿರ್ತೇವೆ. ಅಲ್ಲದೆ ಕರ್ನಾಟಕವನ್ನು ಹೊರತುಪಡಿಸಿ ಹೊರ ರಾಜ್ಯಗಳಾದ ಮಹಾರಾಷ್ಟ್ರದ ಮುಂಬೈಯಲ್ಲಿ 2 ಕೇಂದ್ರ, ಹಾಗೆ ಥಾನೆ, ಸಾಂಗ್ಲಿ, ಸೊಲ್ಲಾಪುರ, ಕೊಲ್ಲಾಪುರ, ಲಕ್ನೌ, ಇಂದೋರ್, ವಾರಣಾಸಿ, ಸಹರಂಪುರ್ ಹೀಗೆ ಹೊರ ರಾಜ್ಯಗಳಲ್ಲೂ ಪ್ರಾಕೃತ ಕೇಂದ್ರಗಳನ್ನು ನಾವು ಸ್ಥಾಪಿಸಿ ಹಿಂದಿ ಮಾಧ್ಯಮದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಪ್ರಾಕೃತವನ್ನು ಕಲಿಸ್ತಾ ಬಂದಿರ್ತೇವೆ. ಪ್ರಾಕೃತ ಭಾಷೆಗಳ ಪುನರುತ್ಥಾನಕ್ಕೆ ಶ್ರವಣಬೆಳಗೊಳದ ಪ್ರಾಕೃತ ಅಧ್ಯಯನ ಸಂಸ್ಥೆಯು ಹಲವು ಕಾರ್ಯಕ್ರಮಗಳನ್ನು ನಿರ್ವಹಿಸಿದೆ. ವಿವಿಧ ಹಂತಗಳ ಪ್ರಾಕೃತ ಪರೀಕ್ಷೆಗಳ ನಿರ್ವಹಣೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಕೃತ ಸಮಾವೇಶ, ವಿಚಾರಗೋಷ್ಠಿಗಳ ಆಯೋಜನೆ, ಪ್ರಾಕೃತ ಕಲಿಕಾ ಶಿಬಿರಗಳಲ್ಲದೆ ಪ್ರಾಕೃತ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸುವ ಕಾರ್ಯವೂ ನಡೆದಿದೆ. ಕಸಾಯ ಪಾಹುಡ, ತಿಲೋಯ ಪಣ್ಣತ್ತಿ, ಮೂಲಾಚಾರ, ಭಗವತಿ ಆರಾಧನ, ಅನುಪೆಕ್ಕ, ಗೋಮಟಸಾರ, ರಿಠ್ಠನೇಮಿ ಚೆರಿವು, ಪವುಮ ಚೆರಿವು ಮೊದಲಾದ ಪ್ರಾಕೃತ ಗ್ರಂಥಗಳು ಕನ್ನಡ ಅನುವಾದ ಯೋಜನೆಯಲ್ಲಿ ಸೇರಿವೆ. ಶ್ರವಣಬೆಳಗೊಳವು ಕ್ರಿಸ್ತಪೂರ್ವ 3ನೇ ಶತಮಾನದಿಂದಲೂ ಪ್ರಾಕೃತ ಅಧ್ಯಯನಕ್ಕೆ ಹೆಸರಾದ ಕ್ಷೇತ್ರವಾಗಿದೆ. ಇಲ್ಲಿ ಹಲವಾರು ಅಮೂಲ್ಯ ಪ್ರಾಕೃತ ಗ್ರಂಥಗಳೂ ರಚನೆಯಾಗಿವೆ. ಷಟ್ಕಂಡಾಗಮಕ್ಕೆ ಸಂಕ್ಷಿಪ್ತ ರೂಪವಾದ ಗೊಮ್ಮಟಸಾರ ರಚನೆಯಾದ ಶ್ರವಣಬೆಳಗೊಳದಲ್ಲಿಯೇ ಷಟ್ಖಂಡಾಗಮಕ್ಕೆ ರಚಿತವಾಗಿರುವ ಧವಲ, ಜಯಧವಲ, ಮಹಾಧವಲ ಈ ಟೀಕಾ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸುವ ಕಾರ್ಯ ಪೂರ್ಣಗೊಂಡಿರುವುದು ಮಹತ್ವಪೂರ್ಣವಾಗಿದೆ. ಬಾಹುಬಲಿ ಪ್ರಾಕೃತ ವಿದ್ಯಾಪೀಠದ ಅಡಿಯಲ್ಲಿ ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಬಾಹುಬಲಿ ಪ್ರಾಕೃತ ವಿದ್ಯಾಪೀಠವನ್ನು ಪ್ರಾಕೃತ ವಿಶ್ವವಿದ್ಯಾಲಯವನ್ನಾಗಿ ರೂಪಿಸುವ ಪ್ರಯತ್ನ ನಡೆದಿದೆ. ಈ ಕಾರ್ಯ ಪೂರ್ಣಗೊಂಡರೆ ದೇಶದ ಮೊಟ್ಟ ಮೊದಲ ಪ್ರಾಕೃತ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಸ್ಥಾಪಿತವಾದಂತೆ ಆಗುತ್ತದೆ. ಶ್ರೀ ಎಂ.ಜೆ. ಇಂದ್ರಕುಮಾರ್ ಯೋಜನೆ ಬಗ್ಗೆ ಹೀಗೆ ಹೇಳುತ್ತಾರೆ. ಪ್ರಾಕೃತವನ್ನು ಮತ್ತೆ ಅಭಿವೃದ್ಧಿ ಹೊಂದುವಂತೆ ಸ್ವಸ್ತಿ ಶ್ರೀ ಚಾರುಕಿತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ತಮ್ಮ ಮುನ್ನೋಟದಿಂದ 1993ರಲ್ಲಿ ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ತೆರೆದು ಅದಕ್ಕಾಗಿ ಭವ್ಯವಾದ ಧವಲತೀರ್ಥಂ ಭವನ ಕಟ್ಟಿಸಿದರು. ಈ ರಾಷ್ಟ್ರೀಯ ಪ್ರಾಕೃತ ಮತ್ತು ಅಧ್ಯಯನ ಸಂಸ್ಥೆಯನ್ನು 1993ರ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಅಂದಿನ ಘನತೆವೆತ್ತ ರಾಷ್ಟ್ರಪತಿಗಳಾಗಿದ್ದ ಶಂಕರ್ ದಯಾಳ್ ಶರ್ಮಾರವರಿಂದ ಉದ್ಘಾಟನೆ ಮಾಡಿಸಿದರು. ಈ ತರಗತಿಗಳಿಗೆ ಪರಂಪರೆಯೊಂದಿಗೆ ಆಧುನಿಕತೆಯ ಆಕರ್ಷಣೆ ಅರ್ಥಪೂರ್ಣವಾಗಿಸಿ ಘಟಿಕೋತ್ಸವವನ್ನು ಏರ್ಪಡಿಸುತ್ತಿದ್ದಾರೆ. ಇದೆಲ್ಲ ಒಬ್ಬ ಕಾಲಜ್ಞಾನಿ ಭವಿಷ್ಯದರ್ಶಿ ಮಾತ್ರ ಮಾಡಬಲ್ಲ ಬೃಹತ್ ಯೋಜನೆಗಳು. ಪ್ರಾಕೃತ ಜ್ಞಾನ ಭಾರತಿ ಅಂತಾರಾಷ್ಟ್ರೀಯ ಯೋಜನೆಯನ್ನು ಸ್ಥಾಪನೆ ಮಾಡಿ 2004ನೇ ಇಸವಿಯಿಂದ
ಇಲ್ಲಿಯವರೆಗೂ ಸತತವಾಗಿ ಪ್ರಾಕೃತದಲ್ಲಿ ಅಂತಾರಾಷ್ಟ್ರೀಯ ಪ್ರತಿಭೆಯುಳ್ಳ ವಿದ್ವಾಂಸರುಗಳಿಗೆ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿರುತ್ತಾರೆ. 1993ರಿಂದ ನಿರಂತರವಾಗಿ ಪ್ರಾಕೃತ ಭಾಷೆಯ ಪ್ರಚಾರ ಪ್ರಸಾರ, ಪ್ರಾಕೃತ ಗ್ರಂಥಗಳ ಪ್ರಕಟಣೆ, ಪ್ರಾಕೃತ ರಾಷ್ಟ್ರೀಯ ಸಮ್ಮೇಳನ, ಪ್ರಾಕೃತ ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ಪ್ರಾಕೃತ ವಿಚಾರ ಸಂಕಿರಣಗಳನ್ನು ಪೂಜ್ಯರು ಆಯೋಜಿಸುತ್ತಾ ಬಂದಿರುತ್ತಾರೆ. ಈ ಮಹತ್ತರವಾದ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲು ಬಾಹುಬಲಿ ಪ್ರಾಕೃತ ವಿದ್ಯಾಪೀಠ ಎಂಬ ಟ್ರಸ್ಟನ್ನು 2008ರಲ್ಲಿ ಪೂಜ್ಯರು ಸ್ಥಾಪನೆ ಮಾಡಿರುತ್ತಾರೆ. ಸರ್ಕಾರಿ ಅನುದಾನದಿಂದ ಪ್ರಾರಂಭವಾದ ಪ್ರಾಕೃತ ಸಂಸ್ಥೆಯು ಬಹಳ ಪ್ರಗತಿಯನ್ನು ಸಾಧಿಸಿದೆ. ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ವಿಶ್ವವಿದ್ಯಾಲಯವನ್ನಾಗಿ ಮಾಡಬೇಕೆಂಬುದು ಮಹಾಸ್ವಾಮೀಜಿಯವರ ಮಹತ್ವಾಕಾಂಕ್ಷೆಯಾಗಿದೆ. ಭಾರತದ ಭಾಷೆಗಳಲ್ಲಿ ಪ್ರಾಕೃತವನ್ನು ಕಾಣಬಹುದಾಗಿದೆ. ಪ್ರಾಕೃತ ಭಾಷೆಯ ಶಬ್ದಗಳು ಕನ್ನಡ ಭಾಷೆಯನ್ನು ಸಮೃದ್ಧಗೊಳಿಸಿರುವುದನ್ನು ಕಾಣಬಹುದಾಗಿದೆ. ಪ್ರಾಕೃತದ ಅಹಿಬಲ ಎಂಬ ಪದವು ಕನ್ನಡದಲ್ಲಿ ಅತಿಬಲ ಎಂದಾಗಿದೆ. ಅಖಂಡವು ಅಖಂಡವಾಗಿಯೇ ಉಳಿದಿದೆ. ಅರಣ್ಯವು ಅರಣ್ಯವಾದರೆ ಕುಡುಂಬವು ಕುಟುಂಬ ರೂಪ ತಾಳಿದೆ. ಅಗಾಢವು ಅಗಾಧವಾಗಿ, ಆಯರವು ಆದರವಾಗಿ, ಕಿರೀಟ ಕಿರೀಟವಾಗಿ, ಕಕ್ಕಸ ಕರ್ಕಶವಾಗಿ ಕನ್ನಡ ಭಾಷೆಯಲ್ಲಿ ಬಳಕೆಗೆ ಬಂದಿದೆ. ವಿಂಜಾಯಲಕ್ಕೆ ಪವಿಭಾಸಮಾನಂ ಸಿಂಹಾಮಣಿಂ ಸೌವಸುಚೇದಿಯಾಣಂ. ಪಾಯಿಯ ಕವ್ವಸಣಮೋ. ಪ್ರಾಕೃತ ಕಾವ್ಯಕ್ಕೆ ನಮಸ್ಕಾರ. ಸುಹಂ ಹವಂತು ಸವ್ವಾಣಂ ದಣ್ಣವಾಹೋ. ಶುಭವಾಗಲಿ, ಎಲ್ಲರಿಗೂ ಧನ್ಯವಾದಗಳು. ಕಜ್ಜ ಕಮ್ಮಂ ಸುಣಿ ಅಂ ವಂದಾಮೋ. ಕಾರ್ಯಕ್ರಮವನ್ನು ಕೇಳಿದವರಿಗೆ ವಂದನೆಗಳು. ನಮಾಮಿ ನಿತ್ಯಂ. ಮರೆತು ಹೋದ ಭಾಷೆಗೆ ಮರುಹುಟ್ಟು. ರೂಪಕ ಕೇಳಿದಿರಿ. ರಚನೆ SN ಅಶೋಕ್ ಕುಮಾರ್. ನಿರೂಪಣೆ ಹನುಮಂತ ಡಿ ನಾಯಕ್ ಮತ್ತು ಸುಜಾತ F ತಳವಾರ್. ಧ್ವನಿ ಸಹಕಾರ ಬೇದ್ರೆ ಮಂಜುನಾಥ್, ಪುಟ್ಟಸ್ವಾಮಿ P ತರೀಕೆರೆ ಹಾಗೂ ಡಾಕ್ಟರ್ ಕುಸುಮಾ CP. ನಿರ್ಮಾಣ ಸುರೇಂದ್ರನಾಥ್ ಸಾತ್ವಿಕ್.